ಆರ್ ಸಿ ಬಿ ಗೆಲ್ಲೋದು ಪಕ್ಕ. ಆರ್ ಸಿ ಬಿ ಗೆಲ್ಲೋದು ಪಕ್ಕ ಅನ್ನೋ ಅಭಿಮಾನಿಗಳ ಮಾತು ನಿಜವಾಗೋ ಕಾಲ ಬಂದಿದೆ. ಏನು ಐ.ಪಿ.ಎಲ್ ಫೈನಲಲ್ಲಿ ಜಿ.ಟಿ ವಿರುದ್ಧ ಆರ್ ಸಿ ಬಿ ಒಳ್ಳೆ ಬೌಲಿಂಗ್ ಒಳ್ಳೆ ಫೀಲ್ಡಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದೆ. 155 ಅಂದರೆ 156 ರನ್ನ ಟಾರ್ಗೆಟ್ ರೀಚ್ ಆದರೆ ಸಾಕು, ಆರ್ ಸಿ ಬಿ ಎರಡನೇ ಸಲ ಕಪ್ ಗೆಲ್ಲುತ್ತೆ. ಈಗ ಆರ್ ಸಿ ಬಿ ಫೈನಲ್ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಮಲ್ಲಪ್ಪ ನನ್ನ ಜೊತೆಗಿದ್ದಾರೆ. ಮಲ್ಲಪ್ಪ, ಹೇಗಿತ್ತು ಇವತ್ತಿನ ಮ್ಯಾಚು? ಇವತ್ತೇನು ಮ್ಯಾಚ್ ಗೆದ್ದರೆ ಯಾರಿಗೆ ಕೊಡ್ತೀರಾ ಕ್ರೆಡಿಟು? ಸರ್, ಇವತ್ತಿನ ಮ್ಯಾಚ್ ಗೆದ್ರೆ ನಾವು ಫಸ್ಟ್ ಆಫ್ ಆಲ್ ಬಾಲರ್ಸಿಗೆ ಕೊಡ್ಬೇಕಾಗ್ತದೆ ಸರ್. ಆಮೇಲೆ ಬಾಲರ್ಸ್ ಆದ್ಮೇಲೆ ನೋಡೋದಾದ್ರೆ ನಾವು ಕ್ಯಾಪ್ಟನಿಗೆ ಕೊಡಲೇಬೇಕು ಸರ್. ಯಾಕಂದ್ರೆ ಯಾವಾಗ ಯಾವ ಬಾಲರ್ನ ತರಬೇಕು, ಯಾವ ಬಾಲರ್ನ ಆಡಿಸ್ಬೇಕು, ಮತ್ತು ತಪಾಸಳಿ ಅದು ಫೀಲ್ಡಿಂಗ್ ಸೆಟ್ ಸರ್. ಯಾವ ಬಾಲರ್ಗೆ ಎಲ್ಲಿ ತಪಾಸಳಿ ಬ್ಯಾಟ್ಸ್ಮನ್ನ ನೋಡಿ ಬಾಲರ್ನ ತಂದ್ರು ಸರ್ ಅವರು. ಮತ್ತು ಅಷ್ಟೇ ಅಲ್ಲದೆ ಈ ಬಾಲರ್ಗೆ ಅವರು ಮೊದಲೇ ಹೇಳಿದ್ರು ಅನ್ಸುತ್ತೆ ಪ್ರೀ ಪ್ಲಾನ್ ಇರುತ್ತೆ ಇದೆಲ್ಲ. ಅದರಿಂದ ಡಿ ಕೆ ಅವರು ಬಹುಶಃ ಇದ್ರ ಬಗ್ಗೆ ಭಾಳ ಐಡಿಯಾ ಮಾಡಿರ್ತಾರೆ, ಪ್ಲಾನಿಂಗ್ ಮಾಡಿರ್ತಾರೆ. ಎಲ್ಲ ಹಿಂದ್ಗಡೆ ಏನು ಬ್ಯಾಕ್ಗ್ರೌಂಡ್ ವರ್ಕ್ ಅಂತೀವಲ್ಲ ಅದು ಖಂಡಿತವಾಗಿಯೂ ಜಾಸ್ತಿ ಆಗಿರುತ್ತೆ ಸರ್. ಆದ್ರಿಂದ ಆ ಬ್ಯಾಕ್ಗ್ರೌಂಡ್ ವರ್ಕಿಂದ ಏನಂದ್ರೆ ಯಾವ ಬಾಲರ್ ತಂದಾಗ ಅಥವಾ ಯಾವ ಬ್ಯಾಟ್ಸ್ಮನ್ ಬಂದಾಗ ಎಲ್ಲಿ ಯಾವ ಬಾಲರ್ ತರಬೇಕು ಮತ್ತು ಅಲ್ಲಿ ಫೀಲ್ಡಿಂಗ್ ಸೆಟ್ ಹೆಂಗಿರ್ಬೇಕಂತೇಳಿ ಇವತ್ತು ಅದನ್ನ ರಜತ್ ಪಟಿದಾರ್ ಅವರು ಯಾವುದೋ ಒಂದು ಹಿಂದೆ ಈ ನಡೆದಂಥ ಚರ್ಚೆಗಳಲ್ಲಿ ಅಥವಾ ನಾವೇನು ಟೀಮ್ ಮೀಟಿಂಗ್ ಅಂತೀವಲ್ಲ, ಟೀಮ್ ಮೀಟಿಂಗಲ್ಲಿ ನಡೆದಂಥ ಎಲ್ಲ ಒಂದು ಚರ್ಚೆಗಳನ್ನು ಅದ್ರ ಚರ್ಚೆ ಅಂತೆ ಇವತ್ತು ಅವ್ರು ಏನು ಹೇಳಿಕೊಟ್ಟಿದ್ರು ಅಷ್ಟೇ ಅಲ್ಲದೆ ಮತ್ತು ಅವ್ರ ಸ್ವಂತ ಪ್ಲಾನ್ಗಳೇನಿದ್ವಲ್ಲ ಅದನ್ನೆಲ್ಲ ಇಟ್ಕೊಂಡು ಇವತ್ತು ರಜತ್ ಪಟಿದಾರ್ ಅವರು ಫೀಲ್ಡಿಂಗ್ ಸೆಟ್ ಆಗಿರ್ಬೋದು, ಬಾಲರ್ಗಳನ್ನ ತರೋದಾಗಿರ್ಬೋದು, ಅದರಿಂದ ಎಕ್ಸ್ಟ್ರಾರ್ಡಿನರಿ ಸರ್. ಅದರಿಂದ ಈ ಬಾಲರ್ಗಳಿಗೆ ಮತ್ತಪ್ಪ ಸೊಳ್ಳಿ ರಜತ್ ಪಟಿದಾರ್ ಅವ್ರಿಗೆ ಮತ್ತಿನ್ನು ಎಲ್ಲ ಟೀಮ್ಗೆ ಕೊಡಲೇಬೇಕು ಸರ್. ಈಗ ಆರ್ ಸಿ ಬಿ ಟಾಸ್ ಗೆದ್ದಾಗ ಆಲ್ಮೋಸ್ಟ್ ಜೋಶ್ ಫ್ಯಾನ್ಸ್ಗಳಿಗೆ ಬಂದ್ಬಿಡ್ತು. ಆರ್ ಸಿ ಬಿ ಟಾಸ್ ಗೆದ್ದ ಮೇಲೆ ಗೇಮ್ ಸ್ಟ್ರಾಟಜಿ ಚೇಂಜ್ ಆಗ್ದಂಗೆ ನಾವು ನೀವೆಲ್ಲ ಮ್ಯಾಚ್ ನೋಡ್ದಂಗೆ ಆರ್ ಸಿ ಬಿ ಮ್ಯಾಚ್ ಗೆದ್ದ ಮೇಲೆ ಈ ಸಲ ಫಸ್ಟು ಓವರ್ನ ಡಫಿ ಕೈಲಿ ಕೊಟ್ಟರು. ಡಫಿ ಆದಮೇಲೆ ಡಫಿ ಒಂದು ಫಸ್ಟ್ ಓವರ್ನ ಸ್ವಲ್ಪ ರನ್ ಕೊಟ್ಟರು. ಆಮೇಲೆ ಭುವನೇಶ್ವರ್ ಕುಮಾರ್ ಅದನ್ನು ಕಟ್ ಮಾಡಿದ್ರು. ಹಾಗೆ ಪ್ರತಿಯೊಂದು ಓವರ್ ಟು ಓವರ್ ಯಾವುದೇ ಪಾರ್ಟ್ನರ್ಶಿಪ್ ಬರೋದಕ್ಕೆ ಬಿಡಲೇ ಇಲ್ಲ. ಸೊ ಈ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಮಾಡ್ದಲ್ಲೇ ಇದ್ದಿದ್ದು ಮತ್ತು ಗಿಲ್ ಮತ್ತು ಸಾಯಿ ಸುದರ್ಶನ್ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿದ್ದು ಆರ್ ಸಿ ಬಿಗೆ ಈಸಿ ಆಯಿತು ಅನ್ಸಲ್ವಾ? ಇದನ್ನಂತೂ ಖಂಡಿತವಾಗ್ಲೂ ಹೇಳಬೇಕು ಸರ್. ಯಾಕಂದರೆ ಅರ್ಧ ನಾವು ಜಿ ಟಿ ಟೀಮ್ ಎಲ್ಲೆಲ್ಲಿ ಜಯಶಾಲಿ ಆಗಿದೆ ಜಿ ಟಿ ಟೀಮಲ್ಲೆಲ್ಲ ನೋಡಿದ್ರೆ ಅಷ್ಟೇ ಅಲ್ಲೇ ಮತ್ತಪ್ಪ ಸೊಳ್ಳಿ ಜಿ ಟಿ ಟೀಮ್ ಎಲ್ಲ ಸ್ಕೋರ್ ನೋಡಿದಾಗ ನಮ್ಗೆ ಜಾಸ್ತಿ ಸ್ಕೋರ್ ಕಂಡು ಬರೋದೇ ಸಾಯಿ ಸುದರ್ಶನ್ ಮತ್ತಪ್ಪ ಸೊಳ್ಳಿ ಗಿಲ್ ಅವರಿಂದ. ನಾವು ಇವಾಗಲೂ ನೋಡ್ಬೋದು ಆರೆಂಜ್ ಕ್ಯಾಪ್ ರೇಸಲ್ಲಿ ಅವರು ಇನ್ನೂ ಥರ್ಡ್ ಮತ್ತು ಫೋರ್ತ್ ಪ್ಲೇಸಲ್ಲಿದ್ದಾರೆ, ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸಲ್ಲಿದ್ದಾರೆ ಸರ್. ಆದ್ದರಿಂದ ಅವರಿಬ್ಬರು ಮೇನ್ ಬ್ಯಾಟ್ಸ್ಮನ್ಗಳು. ಖಂಡಿತವಾಗಿಯೂ ಟೀಮ್ ಪಕ್ಕ ಇದ್ರ ಬಗ್ಗೆ ಅವರು ಚರ್ಚೆ ಮಾಡಿರ್ತಾರೆ. ಯಾಕಂದ್ರೆ ಮೇನ್ ವಿಕೆಟ್ ಯಾರು ಇರುತ್ತಲ್ಲ ಅದರಿಂದ ಅವರು ಆ ವಿಕೆಟ್ಗಳ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿರ್ತಾರೆ. ಮತ್ತು ಆ ಎರಡು ವಿಕೆಟ್ ಎಷ್ಟು ಇಂಪಾರ್ಟೆಂಟ್, ಆ ಎರಡು ವಿಕೆಟ್ಗಳನ್ನ ತೆಗೆಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಚರ್ಚೆ ಮಾಡಿದ್ದಾರೆ ಸರ್ ಖಂಡಿತವಾಗಿಯೂ. ಆದ್ರಿಂದ ಏನಪ್ಪಾ ಅಂತಂದ್ರೆ ಈ ಇಬ್ಬರಿಗೂ ಸಹಿತ ಯಾವ ರೀತಿಯಾಗಿ ವಿಕೆಟ್ ಮಾಡ್ಬೋದು ಅಂತೇಳಿ ನಾವು ಈ ಹಿಂದಿನ ಎರಡು ಮ್ಯಾಚ್ಗಳನ್ನ ನೋಡಿರ್ಬೋದು. ಗಿಲ್ ಅವ್ರನ್ನ ಭುವನೇಶ್ವರ್ ಕುಮಾರ್ ಅವರು ಎಷ್ಟು ಈಜಿಯಾಗಿ ವಿಕೆಟ್ ಮಾಡಿದ್ರು ಅಂತೇಳಿ. ಆದ್ರೆ ಇವತ್ತು ಸಹಿತ ಅದೇ ಬಾಲ್ ಹಾಕಿದಾಗ ಗಿಲ್ ಅವರು ಆ ಬಾಲಿಂದ 4ನ ಗಳಿಸ್ಕೋತಾರೆ ಹೊರತಾಗಿ ವಿಕೆಟ್ನ ಕೊಡೋದಿಲ್ಲ. ಅದಾದ ನಂತರ ಮತ್ತೊಂದಷ್ಟು ಸ್ಟ್ರಾಟಜಿ ಮೂಲಕ ಅಲ್ಲಿ ವಿಕೆಟ್ ಹಾಕ್ತಾರೆ. ಅಷ್ಟೇ ಅಲ್ಲದೆ ಸಾಯಿ ಸುದರ್ಶನ್ ಅವರು ವಿಕೆಟ್ ಆಗಿರ್ಬೋದು. ಸಾಯಿ ಸುದರ್ಶನ್ ಅವರು ಒಂದು ಕ್ಷಣ ಅವರು ಗೊತ್ತೇ ಆಗಲಿಲ್ಲ ಅವ್ರಿಗೆ ಏನು ಆಡಬೇಕು ಏನು ಮಾಡ್ಬೇಕಂತೇಳಿ ಆ ರೀತಿಯಾದಂಥ ಬಾಲ್ನ ಹಾಕಿ ಅವ್ರನ್ನ ವಿಕೆಟ್ ಮಾಡಲಾಗುತ್ತೆ ಸರ್. ಅದಾದ ನಂತರ ನೋಡೋದಾದ್ರೆ ನಾವು ಉಳಿದಂಥ ಬಾಲರ್ಸ್ಗಳು, ಈಗ ನಾವು ರಶೀಕ್ ದಾರ್ ನೋಡೋದಾದ್ರು ರಶೀಕ್ ದಾರ್ ಅವ್ರಿಗೆ ಸಪೋರ್ಟರ್ ಬಾಲರ್ ಆಗಿ ಬಂದಿದ್ರು. ಆದ್ರೆ ಅವ್ರು ಸಪೋರ್ಟರ್ ಬಾಲರ್ ಆಗಿ ಅಲ್ಲದೆ ಈಗ 3 ವಿಕೆಟ್ ತೆಗೆದುಕೋತಾರೆ. ಅವ್ರು ಮೇನ್ ಬಾಲರ್ ರೀತಿಯಾಗಿ ಒಂದು ಬಾಲಿಂಗ್ ಮಾಡ್ತಾರೆ ಇವತ್ತು. ಸಪೋರ್ಟರ್ ಬಾಲರ್ ಆಗಿ ಬಂದವರು ಮೇನ್ ಬಾಲರ್ ಆಗಿ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತ ವೆಂಕಟೇಶ್ ಅಯ್ಯರ್ ಅವರು ಸಹಿತ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಈಗ ಅವ್ರ ಮೇಲೆ ಒಂದು ಚಾಲೆಂಜ್ ಆಗಿದೆ ಸರ್. ಈಗ ಆ ಒಂದು ಬ್ಯಾಟಿಂಗ್ ಮೇಲೆ ಯಾವ ರೀತಿಯಾಗಿ ನಡಿಬೇಕು ಅಂತ ನೋಡುತ್ತೆ. ಈಗ ಆಲ್ರೆಡಿ ಮನೆಗಂತೂ ನುಗ್ಗಾಗಿದೆ ಜಿ ಟಿ ಅವ್ರ ಮನೆಗೆ. ಈಗ ಮನೆಗೆ ನುಗ್ಗಿ ಆಗಿದೆ, ಹೊಡೆಯೋದು ಒಂದೇ ಬಾಕಿ ಇದೆ. ಈಗ ಕಪ್ಪಿಗೆ ಇನ್ನೊಂದೇ ಹೆಜ್ಜೆ ಅನ್ನೋಗೆ ಆರ್ ಸಿ ಬಿ ಕಪ್ ಗೆಲ್ಲೋದು ಪಕ್ಕ ಅನ್ನೋ ಸ್ಟ್ರಾಟಜಿಗೆ ವರ್ಕ್ ಆಗ್ತಾ ಇದೆ. ಈಗ ಆರ್ ಸಿ ಬಿ ಬೌಲಿಂಗ್ ಸ್ಟ್ರಾಟಜಿಯಲ್ಲಿ ಎಷ್ಟು ಸಕ್ಸಸ್ ಆಗಿದೆಯೋ ಅದರ ರೀತಿಯಲ್ಲಿ ಆಗಿರೋದು ಫೀಲ್ಡಿಂಗು. ಪ್ರತಿಯೊಂದು ಕ್ಯಾಚ್ನ ಹಿಡಿಬೇಕಾದ್ರೂ ಫೀಲ್ಡಿಂಗಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಅದರಲ್ಲೂ ನಾಯಕ ರಜತ್ ಪಟಿದಾರ್ ಹಿಡಿದಿರೋ ಕ್ಯಾಚ್ಗಳದು. ಮೊದಲನೇ ಕ್ಯಾಚಿಂದನೇ ರಜತ್ ಪಟಿದಾರ್ ಕೊಟ್ಟಂಥ ಬ್ರೇಕ್ ಥ್ರೂ ಇದೆಯಲ್ಲ ಅದು ಇಡೀ ಮ್ಯಾಚ್ಗೆ ಟರ್ನ್ಔಟ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಶುಭ್ಮನ್ ಗಿಲ್ ವಿಕೆಟ್ ತಗೊಂಡಿರೋದು ಅದು ಸಾಮಾನ್ಯದ ವಿಕೆಟ್ ಅಲ್ಲ. ಮೋಸ್ಟ್ಲಿ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿ ಅವರ ಫೀಲ್ಡಿಂಗ್ ಆಗಲಿ ಮತ್ತು ಗೇಮ್ ಸ್ಟ್ರಾಟಜಿಲಾಗಲಿ ತುಂಬ ದೊಡ್ಡ ಸಕ್ಸಸ್ಸನ್ನು ಈ ಸಲ ಆರ್ ಸಿ ಬಿ ಫ್ಯಾನ್ಸ್ಗೆ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಕೋರ್ ಬೋರ್ಡನ್ನ ನೋಡೋದಾದರೆ ಹೇಗಿದೆ ಇವತ್ತಿನ ಫಸ್ಟ್ ಬ್ಯಾಟಿಂಗ್ ಸ್ಕೋರ್ ಬೋರ್ಡು? ಸರ್, ಸ್ಕೋರ್ ಬೋರ್ಡ್ನ ನೋಡೋದಾದ್ರೆ ನಾವು ಆರಂಭದಲ್ಲೇ ಆರ್ ಸಿ ಬಿಗೆ ಮೊದಲನೇ ಓವರ್ದಲ್ಲಿ ಜಾಸ್ತಿ ವಿಕೆಟ್ಸ್ ರನ್ಸ್ ಬಂದು ಸರ್ ಮೊದಲನೇ ಓವರ್ದಲ್ಲಿ. ಆದರೆ ಇನ್ನೊಂದು ಇವತ್ತು ನಾವು ಮೆಚ್ಚಲೇಬೇಕು, ಯಾವತ್ತೂ ಸಹಿತ ಡಪ್ಪಿ ಅವರಿಂದ ಫೈನಲಲ್ಲಿ ಓಪನಿಂಗ್ ಮಾಡ್ತಾರೆ ಬಾಲಿಂಗಲ್ಲಿ ಅಂತ ಅನ್ಕೊಂಡಿರಲಿಲ್ಲ. ಹೆಚ್ಚಾಗಿ ಭುವನೇಶ್ವರ್ ಕುಮಾರ್ ಅವರೇ ಮಾಡ್ತಾ ಇದ್ರು. ಆದರೆ ಒಂಥರ ಅವರು ಸರ್ಪ್ರೈಸ್ ಆದರು. ಬಹುಶಃ ನನಗನ್ಸಿದ ಮಟ್ಟಿಗೆ ಏನೋ ಒಂದು ಅವರಿಗೆ ಸ್ವಲ್ಪ ರನ್ಸ್ ಬರಲಿ ಅಥವಾ ಡಪ್ಪಿ ಅವರಿಂದ ಒಂದು ಚೇಂಜ್ ಆಫ್ ಸ್ಪೇಸ್ ಇರ್ಬೋದ್ರಿಂದ ಡಪ್ಪಿ ಅವರಿಂದ ಆರಂಭ ಮಾಡಿ ಅದಾದ ನಂತರ ರನ್ಸ್ ಬಂದಾಗ ನೆಕ್ಸ್ಟ್ ಹೆಚ್ಚಾಗಿ ರನ್ಸ್ ಬಂದಾಗ ಆ ಒಂದು ಹೊಡೆ ಹುಮ್ಮಸ್ಸಲ್ಲಿ ವಿಕೆಟ್ಸ್ ಆಗ್ತವೆ. ಯಾಕಂದ್ರೆ ಅಹಮದಾಬಾದ್ ಗ್ರೌಂಡ್ ತುಂಬಾ ದೊಡ್ಡ ಗ್ರೌಂಡ್ ಆದ್ರಿಂದ ಹೆಚ್ಚಾಗಿ ವಿಕೆಟ್ಸ್ ಆಗೋ ಚಾನ್ಸಸ್ಗಳಿರ್ತಾವೆ. ಆದ್ರಿಂದ
ಅದನ್ನೇ ಪ್ಲ್ಯಾನಲ್ಲಿ ಮಾಡ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪಾ ಅಂತಂದರೆ ಆರ್ ಸಿ ಬಿ ಅವರು ಲಾಸ್ಟ್ ಜಿ ಟಿ ಜೊತೆಗಿನ ಮ್ಯಾಚ್ ಆಗಿರ್ಬೋದು ಮತ್ತು ವಾಪಸ್ ಎಸ್ ಆರ್ ಎಚ್ ಅವ್ರ ಜೊತೆಗಿನ ಮ್ಯಾಚ್ ಆಗಿರ್ಬೋದು, ಈ ಎರಡೂ ಮ್ಯಾಚಿಂದ ಅವರು ನೋಡಿದ್ರು. ಯಾಕಂದ್ರೆ ನೀವು ಎಸ್ ಆರ್ ಎಚ್ ಜೊತೆಗೆ ಆರ್ ಸಿ ಬಿ ಆಡ್ದಾಗ ಆಗಿರ್ಬೋದು, ಜಿ ಟಿ ಜೊತೆಗೆ ಆಡ್ದಾಗ ಆಗಿರ್ಬೋದು, ಅವಾಗ ಹೆಚ್ಚಾಗಿ ಬಾಲ್ನ ಅವ್ರು ಯಾರು ಮುಂದೆ ಹಾಕಲಿಲ್ಲ. ಆರ್ ಸಿ ಬಿ ಅವ್ರು ಮುಂದೆ ಬಾಲ್ ಹಾಕಿದ್ರು ಸಹಿತ ಅವ್ರು ಯಾರು ಮುಂದೆ ಬಾಲ್ ಹಾಕಲಿಲ್ಲ, ಹೆಚ್ಚಾಗಿ ಬೌನ್ಸರ್ಗಳನ್ನ ಪ್ರಯೋಗ ಮಾಡಿದ್ರು ಮತ್ತೆ ಹಿಂದ್ಗಡೆ ಬಾಲ್ ಹಾಕಿದ್ರು. ಇವತ್ತು ಆರ್ ಸಿ ಬಿ ಅವರು ಸಹಿತ ಅವರನ್ನೇ ನೋಡಿ ಅವ್ರದ್ದೇ ಕಲಿತು ಅವ್ರು ಯಾವುದೊಂದು ಚೇಂಜಸ್ಗಳನ್ನ ಮಾಡಿದ್ರಲ್ಲ ಅದನ್ನೇ ಇವತ್ತು ಆರ್ ಸಿ ಬಿ ಮಾಡಿಕೊಂಡು ಅವ್ರು ಜಿ ಟಿ ಅವ್ರನ್ನೇ ನೋಡಿ ಕಲಿತು ಜಿ ಟಿ ಅವ್ರ ಮೇಲೆ ಅದನ್ನ ಪ್ರಯೋಗ ಮಾಡಿದ್ರೆ ಅನ್ಬೋದು ಸರ್ ನಾವು. ಈಗ ಆರ್ ಸಿ ಬಿ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ನೋಡ್ತಾ ಇರೋದು ಒಂದು ರೀತಿ ರೋಚಕತೆ ಸ್ವಲ್ಪ ಕಮ್ಮಿಯಾಗಿದೆ. ಯಾಕೆ ಅಂದರೆ ಜಿ ಟಿ ಅವರು ಕ್ವಾಲಿಫೈಯರ್ ಪಂದ್ಯ ಐತಲ್ಲ ಲಾಸ್ಟ್ ಮ್ಯಾಚ್ ಆರ್ ವಿರುದ್ಧ, ಅಷ್ಟು ಒಂದು ಹೋರಾಟ ರೋಚಕವಾಗಿ ಒಂದು ಪ್ರದರ್ಶನ ಕಾಣಿಸ್ತಾ ಇಲ್ಲ ಜಿ ಟಿ ಅವ್ರ ಕಡೆಯಿಂದ. ಹೀಗಾಗಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದನ್ನು ಆರಾಮಾಗಿ ರೀಚ್ ಆಗ್ತಿದ್ದಾರೆ, ಆರಾಮಾಗಿ ಗೆಲ್ಬೋದು ಅಂತ. ಸೊ ಈಗ ಜಿ ಟಿ ಅವರು ಈಗ ಅವ್ರಿಗೆ ಆಲ್ಮೋಸ್ಟ್ ಅವ್ರ ಕೈಯಿಂದ ಕೈ ತಪ್ಪದಂಗೆ ಆಗಿದೆ ಟ್ರೋಫಿ. ಸೊ ಈಗ ಬ್ಯಾಟಿಂಗ್ ಸ್ಟ್ರಾಟಜಿ ಈಸಿನಾ ಆರ್ ಸಿ ಬಿದು? ಹೆಂಗೆ ಮಾಡ್ಬೋದು? ಬ್ಯಾಟಿಂಗ್ ತುಂಬ ಸುಲಭವಾಗಿಬಿಡುತ್ತಾ ಅಂತ ಸರ್? ನಾವು ಸ್ಕೋರ್ ಕಡಿಮೆ ಇದೆ ಅಂತೇಳಿ ಯಾವತ್ತೂ ಅಲ್ಲಗಳೆಯುವಾಗಿಲ್ಲ. ಯಾಕಂದರೆ ನಾವು ಹೆಚ್ಚಾಗಿ ನೋಡಿದಾಗ ಮುಂಬೈ ಅವರು ಹೆಚ್ಚಾಗಿ ಕಪ್ ಗೆದ್ದಾಗ ಆಗಿರ್ಬೋದು, ಬೇರೆ ಕಲ್ಕತ್ತಾ ಅವರು ಆಗಿರ್ಬೋದು, ಅವರೆಲ್ಲ ಕಪ್ ಗೆದ್ದಾಗ ನೋಡಿದರೆ ಹೆಚ್ಚಿನ ಸ್ಕೋರ್ ಇರಲಿಲ್ಲ ಅವತ್ತು. ಅವಾಗ ಕಡಿಮೆ ಸ್ಕೋರಿಂದನೇ ಅವರು ಸಹಿತ ಕಪ್ ಗೆದ್ದಿದ್ದು. ಕಡಿಮೆ ಸ್ಕೋರ್ ಐತಿ ನಾವು ಈಜಿಯಾಗಿ ಹೊಡೆದಾಕ್ಬೋದು ಅಂತೇಳಿ ಇಲ್ಲಿ ಏನಾದರೂ ಅಲ್ಗಳ್ಕೊಂಡ್ರೆ ಅಲ್ಲಿ ನಮ್ಗೆ ಭಾಳ ಕಷ್ಟ ಆಗ್ಬೋದು. ವಾಪಸ್ ಮೊದಲು ಇನ್ನೊಂದು ಏನಪ್ಪ ಅಂದರೆ ಜಿ ಟಿ ಅವ್ರಿಗೆ ಅದು ಹೋಮ್ ಗ್ರೌಂಡ್ ಆಗಿದೆ. ಜಿ ಟಿ ಅವ್ರಿಗೆ ಅದು ಹೋಮ್ ಗ್ರೌಂಡ್ ಆದ್ದರಿಂದ ಅವ್ರು ಹೆಚ್ಚಿನ ಮ್ಯಾಚ್ಗಳನ್ನು ಆಡೋದ್ರಿಂದ ಪಿಚ್ಚಿನ ಒಂದು ಯಾವ ರೀತಿಯಾಗಿ ಪಿಚ್ಚು ಯಾವ ಸಮಯದಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಬ್ಯಾಟ್ಸ್ಮನ್ಗಳು ನೋಡ್ಕೊಂಡು ಆಡೋದು ಉತ್ತಮ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಫೈನಲ್ ಅಂದ ತಕ್ಷಣ ಎಲ್ಲರಲ್ಲೂ ಒಂದು ಭಯ ಇದ್ದೇ ಇರುತ್ತೆ. ಆ ಭಯ ಇರೋದ್ರಿಂದ ಸ್ವಲ್ಪ ಪ್ಲೇಯರ್ಸ್ಗಳು ಸ್ವಲ್ಪ ಈಗ ಏನೋ ಒಂದು ಬೇರೆ ಬೇರೆ ರೀತಿಯಾಗಿ ಆಲೋಚನೆಗಳು ಮೂಡ್ತಾ ಇರ್ತವೆ, ಒಂದು ಭಯ ಇರುತ್ತೆ. ಈ ಜಾಸ್ತಿ ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ನಾವೀಗ ಹೆಂಗೆ ಆಡೋದು ಏನಂತೇಳಿ ಆ ಜನಗಳ ಭಯ ಅನ್ನೋದಕ್ಕಿಂತ ನಾನು ಸ್ಕೋರ್ ಮಾಡಬೇಕು ಇವತ್ತು ಇಂಪಾರ್ಟೆಂಟ್ ಮ್ಯಾಚ್ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಇವತ್ತು ನಾವು ಗಿಲ್ ಅವರು ವಿಕೆಟ್ ಆದಾಗೂ ಆ ಭಯ ನೋಡ್ಬೋದು, ಸಾಯಿ ಸುದರ್ಶನ್ ಅವರು ವಿಕೆಟ್ ಆದಾಗೂ ಆ ಭಯವನ್ನು ನೋಡ್ಬೋದು. ಇನ್ನು ನಾವು ಇವರು ವಾಷಿಂಗ್ಟನ್ ಸುಂದರ್ ಅವರು ಒಂದು 50 ಮಾಡ್ಬೋದು, ಆದರೂ ಸಹಿತ ಅವರು ಒಂದು 7 ಬಾಲ್ ಆಡ್ದಾಗಲೇ ವಿಕೆಟ್ ಆಗಿದ್ದರು. ಅವಾಗ ಸಹಿತ ಅವರು ಒಂದು ಭಯದಿಂದಲೇ ಆ ಶಾಟ್ನ ಹೊಡೆದಿದ್ರು. ಬಹುಶಃ ಒಂದು ಕ್ಯಾಚಿನ ಕಾಂಟ್ರವರ್ಸಿ ಅಥವಾ ಒಂದು ಮಾತುಗಳಿನ್ನೂ ನಾವು ಕೇಳ್ಬೋದು. ಯಾಕೆಂದರೆ ಇದೇ ಒಂದು ಜಿ ಟಿ ಮತ್ತು ಪಸುಳ್ಳಿ ಆರ್ ಸಿ ಬಿ ಮ್ಯಾಚ್ ಆಡಬೇಕಾದ್ರೆ ಆ ಹೋಲ್ಡರ್ ಅವರು ಹಿಡಿದ್ರಿಂದ ಕ್ಯಾಚ್ ಬಹಳ ಅಂದರೆ ಭಾಳ ಒಂದು ಚರ್ಚೆ ಕಾರಣ ಆಗಿತ್ತು, ರಜತ್ ಪಟಿದಾರ್ ಅವ್ರ ಕ್ಯಾಚ್. ಆದರೆ ಇವತ್ತು ಸಹಿತ ಅವರು ಒಂದು ಹಿಡಿದಂಥ ಕ್ಯಾಚ್ ಇದು ಮಾತ್ರ ಖಂಡಿತವಾಗಿ ಇದು ಸಹಿತ ನೆಲಕ್ಕೆ ಟಚ್ ಆಗಿರೋದು ಕಾಣ್ತಾ ಇತ್ತು, ಅವತ್ತು ಸಹಿತ ಕಾಣ್ತಾ ಇತ್ತು. ಆದರೆ ಅವತ್ತು ಹೋಲ್ಡ್ರು ಒಂದು ದೊಡ್ಡದಾದ ಕೈಗಳಂತೇಳಿ ಅವ್ರದ್ದು ಯಾವುದೇ ರೀತಿ ಬಾಲ್ ಟಚ್ ಆಗಿಲ್ಲ ಅಂತೇಳಿ ಅವತ್ತಿನ ಥರ್ಡ್ ಅಂಪೈರ್ ಡಿಸಿಷನ್ ಕೊಟ್ಟರು. ಬಟ್ ಇವತ್ತಿನ ಥರ್ಡ್ ಅಂಪೈರ್ ನೋಡಿದ್ರೆ ಇದು ನಾಟ್ ಔಟ್ ಅಂತ ಕೊಟ್ಟರು. ಅದು ಬಹುಶಃ ಮುಂದೆ ಚರ್ಚೆ ಏನಾದರೂ ಆಗ್ಬೋದು, ನೋಡೋಣ. ಈಗ ಆದರೆ ಯಾವುದೇ ರೀತಿಯಾಗಿ ಬ್ಯಾಟ್ಸ್ಮನ್ಗಳು ಯಾವುದೇ ಒಂದು ಕಡಿಮೆ ಸ್ಕೋರ್ ಅಂತೇಳಿ ಯಾವುದನ್ನು ಈಸಿಯಾಗಿ ತಗೊಳ್ಳೋ ಹಾಗಿಲ್ಲ. ಅಂದರೆ ಮೈ ಮರೆತು ಆಟ ಆಡಬಾರ್ದು, ಯಾಮಾರಬಾರ್ದು ಅಂತ ಹೇಳ್ತೀರಾ. ಈಗ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಎಲ್ಲ ರೆಡ್ ಜರ್ಸಿ ಆರ್ ಸಿ ಬಿ ಫ್ಯಾನ್ಸ್ಗಳ ಮಯ ಸಿಕ್ಕಾಪಟ್ಟೆ ತುಂಬಿಕೊಂಡಿತ್ತು. ಅದಷ್ಟೇ ಅಲ್ಲ, ಆರ್ ಸಿ ಬಿ ಕಪ್ ಗೆದ್ದಿದ ತಕ್ಷಣ ಸೆಲೆಬ್ರೇಟ್ ಮಾಡೋದಕ್ಕೂ ಬೆಂಗಳೂರಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ. ಆದರೆ ನಾವು ಹೇಳೋದೇನು ಅಂದರೆ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಪೊಲೀಸರ ಗೈಡ್ಲೈನ್ಸ್ನ ಖಂಡಿತವಾಗ್ಲೂ ನೀವು ಫಾಲೋ ಮಾಡಲೇಬೇಕು. ರೋಡಲ್ಲಿ ಸೆಲೆಬ್ರೇಟ್ ಮಾಡಬೇಡಿ, ಪೊಲೀಸರು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ಕಪ್ ಗೆದ್ದ ಖುಷಿಯಲ್ಲಿ ನೀವು ಬೆಂಗಳೂರಿನ ರೋಡಲ್ಲಿ ಪಟಾಕಿ ಹೊಡೆಯೋದಾಗಲಿ ಸೆಲೆಬ್ರೇಟ್ನ ಮಾಡಬೇಡಿ. ಆರ್ ಸಿ ಬಿ ಗೆದ್ದ ಖುಷಿನ ಸೆಲೆಬ್ರೇಟ್ ಮಾಡಿ, ಆದರೆ ರೋಡಿಗೆ ಬರಬೇಡಿ, ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ. ಈಗ ಆರ್ ಸಿ ಬಿ ಯಾವ ರೀತಿ ಕಪ್ ಗೆಲ್ಲುತ್ತೆ, ಹೆಂಗಿರುತ್ತೆ ಸೆಲೆಬ್ರೇಷನ್ ಅನ್ನೋದನ್ನು ಮತ್ತೆ ನಾವು ನಿಮ್ಮ ಜೊತೆ ಅಪ್ಡೇಟ್ಗಾಗಿ ಬರ್ತೀವಿ. ಆರ್ ಸಿ ಬಿಯ ಮತ್ತಷ್ಟು ಅಪ್ಡೇಟ್ಗಾಗಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.